ನಮಸ್ತೆ ನನ್ನೆಲ್ಲ ಫ್ರೆಂಡ್ಸಿಗೂ ಹೇಗಿದ್ದೀರಿ ಎಲ್ಲರೂ. ನಾನು ನಿಮಗೋಸ್ಕರ ಇವತ್ತು ಒಂದು ಸ್ಪೆಷಲ್ ಆಗಿರುವಂಥ ಫ್ರೈ ಹೇಳ್ಕೊಡ್ತೀನಿ. ಡೀಪ್ ಫ್ರೈ ಮಾಡೋದು ಇದನ್ನು ತುಂಬಾ ಚೆನ್ನಾಗಿರುತ್ತೆ. ಈ ರೀತಿಯೂ ಸಹ ಈ ತರಕಾರಿಯಲ್ಲಿ ಮಾಡ್ಬೋದಾ ಅಂತ ನೀವೇ ಆಶ್ಚರ್ಯ ಪಡ್ತೀರಿ. ಅದಕ್ಕಿಂತ ಮೊದಲು ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಿದ್ದೀರಿ, ಚಾನಲ್ನ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಬಟನನ್ನು ಒತ್ತಿ ಆಲನ್ನು ನೋಟಿಫಿಕೇಷನ್ಗೆ ಕ್ಲಿಕ್ ಮಾಡಿ. ನಾನು ನಿಮಗೋಸ್ಕರ ಇವತ್ತು ಬೆಂಡೆಕಾಯಿಯಿಂದ ಸೂಪರ್ ಆಗಿರುವಂತಹ ಒಂದು ಫ್ರೈ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಮಸಾಲೆ ಹಾಕಿ ತುಂಬಾ ರುಚಿಯಾಗಿರುತ್ತೆ. ಇದು ಊಟಕ್ಕೆ ನಂಚ್ಕೊಳ್ಬೋದು. ನಾನು ಅರ್ಧ kg ಅಷ್ಟು ಬೆಂಡೆಕಾಯಿನ ತಗೊಂಡು ಅದನ್ನು ಚೆನ್ನಾಗಿ ತೊಳೆದು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ನೀರನ್ನೆಲ್ಲ ಒರೆಸ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ 1 ಸ್ಪೂನಷ್ಟು ಪೆಪ್ಪರ್ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಕಡಲೆ ಹಿಟ್ಟನ್ನು ಸಹ ಹಾಕ್ತಾಯಿದ್ದೀನಿ. ನಾನು 1 ಸ್ಪೂನಷ್ಟು ಕಡಲೆ ಹಿಟ್ಟು, ಹಾಗೆ ಲಿಂಬೆಹಣ್ಣಿನ ಅರ್ಧ ಹೋಳು ಅದನ್ನು ಹಿಂಡ್ಕೊಳ್ತಾ ಇದ್ದೀನಿ ಇದಕ್ಕೆ. ಹಾಗೆ ಇದಕ್ಕೆ ಲಿಂಬೆಹಣ್ಣು ಹಿಂಡಾದ ನಂತರ 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಬೈಂಡಿಂಗ್ ಕೊಡಲಿ ಅಂತ ಅಷ್ಟೇ. ಇದು ಬೋಂಡ ಮಾಡ್ತಿರೋದಲ್ಲ, ಯಾವುದೇ ಬಜ್ಜಿ ಎಲ್ಲ ಮಾಡ್ತಿರೋದು. ಇದು ಫ್ರೈ ಮಾಡ್ತಾ ಇರೋದು ಬೆಂಡೆಕಾಯಿಯ ಮಸಾಲ ಫ್ರೈ. ಇದಕ್ಕೆ ಬೇರೆ ಯಾವ ಖಾರನೂ ಹಾಕಲ್ಲ. ಪೆಪ್ಪರ್ ಪೌಡ್ರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದರೆ ತುಂಬಾ ರುಚಿಯಾಗಿರುತ್ತೆ. ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಬೇಕಿದ್ದರೆ ಕೈಗೆ ಸ್ವಲ್ಪ ನೀರನ್ನು ತಾಗಿಸ್ಕೊಂಡು ಕಲಿಸ್ಕೊಳ್ಳಿ. ಜಾಸ್ತಿ ನೀರನ್ನು ಇದಕ್ಕೆ ಹಾಕ್ಕೊಳ್ಬೇಡಿ. ಇದೇ ರೀತಿ ಇದನ್ನು ಕಲಸಿ ಇಟ್ಕೊಳ್ಳಿ. ಇದನ್ನು ತುಂಬಾ ರುಚಿಯಾಗಿರುತ್ತೆ. ಒಂದು 5 ರಿಂದ 10 ನಿಮಿಷಗಳ ಕಾಲ ಇದನ್ನು ಹೀಗೆ ಬಿಡಿ, ಉಪ್ಪು ಮತ್ತು ಹುಳಿ ಇದಕ್ಕೆ ತಾಗಲಿ. ನಂತರ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ನಾವು ಕಲಸಿಟ್ಟಿರುವಂತಹ ಮಸಾಲೆನ ಹಚ್ಚಿಟ್ಟಿರುವಂತಹ ಬೆಂಡೆಕಾಯಿಯ ಪೀಸ್ಗಳನ್ನು ಒಂದೊಂದಾಗಿ ಬಿಸಿಯಾದ ಎಣ್ಣೆಗೆ ಹಾಕಿ ಕರಿಯೋಣ. ತುಂಬಾ ರುಚಿಯಾಗಿರುತ್ತೆ. ಇದು ಸಂಜೆಯ ಟೀ ಟೈಮಿಗೂ ಸಹ ತುಂಬಾ ರುಚಿಯಾಗಿರುವಂತಹ ಒಂದು ಸ್ನ್ಯಾಕ್ಸು ಕೂಡ ಹೌದು. ಹಾಗೆಯೇ ಇದು ಊಟಕ್ಕೆ ಸಹ ತಿಳಿಸಾರು ಅನ್ನೋ ಜೊತೆಗೆ ಸೈಡ್ ಡಿಶ್ ಆಗಿ ಸಹ ಇದನ್ನು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ನೀವು ಬೆಂಡೆಕಾಯಿಯಿಂದ ಸಾಂಬಾರು, ಪಲ್ಯ, ಗೊಜ್ಜುನೆಲ್ಲ ಮಾಡ್ತಿರಲ್ಲ, ಈ ರೀತಿ ಸಹ ಮಾಡಿ. ನಾನು ಈ ಹಿಂದೆ ಬೆಂಡೆಕಾಯಿಯ ಮೊಸರು ಬಜ್ಜಿ ಮಾಡೋ ರೆಸಿಪಿನ ಹಾಕಿದ್ದೀನಿ. ಬೇಕಿದ್ದರೆ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕನ್ನು ಹಾಕಿರ್ತೀನಿ. ಒಂದು ಸರ್ತಿ ನೀವು ಅದನ್ನು ಚೆಕ್ ಮಾಡಿಕೊಂಡು ಆ ರೆಸಿಪಿನ ಕೂಡ ಮಾಡಿ ನೋಡಿ. ಈ ರೀತಿ ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಈ ಕಲರಿಗೆ ಬರುತ್ತೆ. ಇದು ಬೋಂಡ ಅಲ್ಲ ಅಂತ ನಾನು ಆವಾಗಲೇ ಹೇಳಿರೋದ್ರಿಂದ ಇದನ್ನು ಫ್ರೈ ಮಾಡೋದು ಬೆಂಡೆ ಫ್ರೈ ಅಂತಲೇ ಕರಿಬೋದು ಇದಕ್ಕೆ. ನಂತರ ಮತ್ತೆ ಉಳಿದಿರೋದನ್ನು ಅದೇ ರೀತಿ ಕರ್ಕೊಳ್ಳೋಣ. ಹಾಗೆ ಈ ವಿಡಿಯೋನ ಕೊನೆ ತನಕ ನೋಡಿ ಒಂದು ಲೈಕ್ ಮಾಡಿ. ಹಾಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾರು ಕೂಡ ನನ್ನ ಚಾನಲ್ಗೆ ಇನ್ನೂ ಕನೆಕ್ಟ್ ಆಗಿಲ್ಲ, ಆದಷ್ಟು ಬೇಗ ನನ್ನ ಚಾನಲ್ಗೆ ಕನೆಕ್ಟ್ ಆಗಿ ಒಳ್ಳೊಳ್ಳೆ ರೆಸಿಪಿ ವಿಡಿಯೋಗಳನ್ನು ಹಾಕಿದ್ದೀನಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಉಳಿದಿರೋ ಬೆಂಡೆಕಾಯಿನೂ ಸಹ ಇದೇ ರೀತಿ ನಾನು ಕರ್ಕೊಂಡಿದ್ದೀನಿ ನೋಡಿ. ತುಂಬಾ ರುಚಿಯಾಗಿರುತ್ತೆ. ಇದು ಉಪ್ಪು, ಹುಳಿ, ಖಾರ ಎಲ್ಲ ಮಿಕ್ಸ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸರ್ತಿ ಮಾಡಿ ನೋಡಿ ನೀವು ಇದನ್ನು, ನೀವೇ ತುಂಬಾ ಖುಷಿ ಪಡ್ತೀರಿ. ನೋಡಿ ಈಗ ಇದು ರೆಡಿಯಾಗಿದೆ. ಹಾಗೆ ಒಂದು ಈ ವಿಡಿಯೋಗೆ ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ. ನೋಡಿ ಬೆಂಡೆ ಫ್ರೈ, ಬಿಸಿ ಬಿಸಿಯಾಗಿರುವಂತಹ ಗರಿ ಗರಿಯಾಗಿರುವ ಬೆಂಡೆ ಫ್ರೈ ರೆಡಿಯಾಗಿದೆ. ಮತ್ತೊಂದು ರೆಸಿಪಿಯೊಂದಿಗೆ ಭೇಟಿ ಮಾಡೋಣ. ಥ್ಯಾಂಕ್ ಯು.